ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರತ್ನವೇಣಿ ಅತ್ತಿಗೆ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಚಿಕ್ಕಮ್ಮ, ಜನನಿ ಪುಟ್ಟ, ಹೇಗಿದೆ ಕಂದ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕಮ್ಮ, ನೀವ್ ಹೇಗಿದ್ದೀರಾ? ಓ, ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಅತ್ತಿಗೆ, ನಿಮ್ ದೊಡ್ಡ ಮಗ ಆದಿತ್ಯನ ಮದ್ವೆಗೆ ನನ್ನನ್ನ ಕರೆದಿದ್ರಿ, ಆದ್ರೆ ನನಗ್ ಬರಕ್ ಆಗ್ಲಿಲ್ಲ. ಆದ್ರೆ ಈಗ ನನ್ನ ಅಕ್ಕನ ಮಗಳು ಜನನಿ ಬಸ್ರಿ, ಇವಳನ್ನ ನೋಡ್ದೆ ಆರೈಕೆ ಮಾಡ್ದೆ ನನ್ ಕೈಲಂತೂ ಇರಕ್ಕಾಗಿಲ್ಲ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಅತ್ತಿಗೆ, ಇವಳು ಯಾರು? ಇವಳು ತಗೊಳಪ್ಪ, ನಿನ್ನಿಂದ ತುಂಬ ಉಪಕಾರ ಆಯಿತು. ನೀನು ಹೆಂಡತಿ ಮಕ್ಕಳು ದೇವ್ರು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ಸ್ ಅಮ್ಮ. ಅರೆ, ನಾನು ಕಳಿಸಿರೋ ವಾಯ್ಸ್ ಮೆಸೇಜ್ನ ಪ್ರೀತು ನೋಡೇ ಇಲ್ವಲ್ಲ? ಅಲ್ಲಿ ಪಾರ್ವತಿಗೆ ಏನಾಯ್ತೋ ಏನೋ. ಅಪ್ಪ ಬೇರೆ ಬೆಳಗ್ಗೆನೇ ಆಚೆ ಹೋಗಿದ್ದಾರೆ. ನನಗೆ ಫೋನ್ ಮಾಡಲಾ? ಬೇಡ ಬೇಡ, ಈ ಟೈಮಲ್ಲಿ ಅವಳಿಗೆ ಟೆನ್ಷನ್ ಕೊಡೋದು ಸರಿಯಲ್ಲ. ಮತ್ತೆ ಗಣಿಗೆ ಟ್ರೈ ಮಾಡಿ ನೋಡ್ತೀನಿ. ಈ ಗಣಿ ಯಾಕೆ ಫೋನೇ ಪಿಕ್ ಮಾಡ್ತಾ ಇಲ್ವಲ್ಲ? ಪಾರ್ವತಿ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಯಾವುದಕ್ಕೂ ನಾನೇ ಒಂದ್ಸತಿ ಮನೆ ಹತ್ರ ಹೋಗಿ ನೋಡ್ತೀನಿ. ಅವ್ರ ಹೆಸರು ಪಾರ್ವತಿ ಅಂತ, ನಮ್ ಪಾರ್ವತಿ ಅಕ್ಕ. ಈ ಮನೆ ದೊಡ್ಡ ಮಗ ಇದಾರಲ್ಲ ಆದಿಭಾವ, ಅವ್ರ ಹೆಂಡತಿ. ಈ ಮನೆ ಹಿರಿ ಸೊಸೆ. ಇವಳು ಅವಳನ್ನ ಮನೆಯಿಂದ ಹೊರಗಾಕಿದ್ದಾರೆ. ಆಸ್ತಿಲಿ ಭಾಗ ಕೇಳಿದ್ರು ಅಂತ. ಈಗ ಅವ್ರ ಅಪ್ಪನ ಜೊತೆ ಔಟ್ ಹೌಸ್ ಅಲ್ಲಿ ಇರ್ತಾಳೆ. ಮಾತಾಡ್ತಾ ಇದ್ದೀನಿ. ನನ್ನ ಬುದ್ಧಿಗೆ ಇಷ್ಟು. ಬನ್ನಿ ಒಳಗಡೆ ಹೋಗೋಣ. ಹಾ ಸರಿ. ಅದಕ್ಕೆ ವಿಶ್ವ, ಗಾಡಿ ತಗೊಂಡು ಮುಂದಕ್ಕೆ ನಡಿಯಪ್ಪ. ಹಾಗೆ ಇವ್ರ ಮನೆಯಲ್ಲಿ ತುಂಬಾ ಜನ ಕೆಲಸಗಾರಿದ್ದಾರೆ.
ಅವ್ರ ಕೈಯಲ್ಲಿ ನಾನು ನನ್ನ ಮಗಳಿಗೋಸ್ಕರ ಅಂತ ತಂದಿರೋ ಹಣ್ಣಿನ ಬುಟ್ಟಿಗಳನ್ನೆಲ್ಲ ಒಳಗಡೆ ಇಡಿಸ್ಬಿಡು, ಸರಿನಾ? ಅಯ್ಯೋ, ಈ ರತ್ನವೇಣಿ ಮಾತಿಂದ ಎಷ್ಟು ನೊಂದ್ಕೊಂಡ್ಲೋ ನನ್ನ ಪಾರ್ವತಿ. ಆದರೆ ರತ್ನವೇಣಿ ಜನನಿ ಚಿಕ್ಕಮ್ಮ, ಪಾರ್ವತಿ ಪರವಹಿಸಿ ಅತಿಗೆ ಮನೆ ತುಂಬಾ ಚೆನ್ನಾಗಿದೆ. ನೀವು ಬರೋ ವಿಷಯನ ಮೊದಲೇ ತಿಳಿಸಿದ್ದಿದ್ರೆ ನಾನು ಸೆಕ್ಯೂರಿಟಿಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಿದ್ದೆ. ನಿಜ ಅದಕ್ಕೆ ನನಗೂ ಇದ್ದಕ್ಕಿದ್ದಾಗೆ ಇಲ್ಲಿಗೆ ಹೊರಟು ಬರೋ ಉದ್ದೇಶ ಇರಲಿಲ್ಲ. ಆದರೂ ನಮ್ಮ ಮನೆ ಮಗಳು ಜನನಿ ಬಸ್ರಿಯಾಗಿ ತಿಂಗಳುಗಳೇ ಕಳೆದ್ವು. ತವ್ರ ಮನೆಯಿಂದ ಇವಳನ್ನ ನೋಡೋಕೆ ಯಾರೂ ಬರಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ನೀವೇ ಹೇಳಿ. ಪಾಪ ನಮ್ಮ ವೀರಣ್ಣ ಭಾವಂಗೆ ಬೆನ್ನೋವಿನ ಸಮಸ್ಯೆ ಇದೆ. ಡಾಕ್ಟರ್ ಅವ್ರನ್ನ ಎಲ್ಲೂ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಮಗಳನ್ನ ನೋಡೋಕ್ಕೂ ಬರೋಕ್ಕಾಗ್ತಿಲ್ಲ. ಅಕ್ಕ ಹೋದ್ಮೇಲೆ ನಾನೇ ಅಲ್ವಾ ಇವಳಗ್ ತಾಯಿ. ಮಗಳನ್ನ ತಕ್ಷಣ ನೋಡ್ಬೇಕು ಅಂತ ಅನಿಸ್ಬಿಡ್ತು. ಅದಕ್ಕೆ ಸೀದಾ ಇಲ್ಲಿಗೆ ಹೊರಟು ಬಂದ್ಬಿಟ್ಟೆ. ನೀವು ಬಂದಿದ್ದು ತುಂಬ ಸಂತೋಷ. ಅದರಲ್ಲೂ ಜನನಿ ಮುಖ ನೋಡಿ ಹೆತ್ತು ತಾಯಿ ಬಂದಷ್ಟೇ ಸಂತೋಷ ಕಾಣ್ತಾ ಇದೆ. ಜನನಿ ಪುಟ್ಟ, ಇಲ್ಲಿ ನೋಡಿ, ನಮ್ ತೋಟದಲ್ಲಿ ಬೆಳೆದಿರೋ ಎಲ್ಲಾ ತರದ ಹಣ್ಣುಗಳನ್ನ ತಗೊಂಡ್ಬಂದ್ಬಿಟ್ಟಿದೀನಿ. ನಿನಗಿಷ್ಟ ಅಂತ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಎಲ್ಲಾನು ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಹಾಗೆ 4-5 ತರ ಉಪ್ಪಿನಕಾಯಿನೂ ತಂದಿದ್ದೀನಿ. ನಿನಗೆ ಬಯಕೆ ಆದಾಗ್ಲೆಲ್ಲ ಚೆನ್ನಾಗಿ ತಿನ್ನು, ಸರಿನಾ ಕಂದ? ಸರಿ ಚಿಕ್ಕಮ್ಮ, ಆದ್ರೆ ನೀವು ಯಾಕೆ ಇದನ್ನೆಲ್ಲ ತರೋದಕ್ಕೆ ಹೋದ್ರಿ? ನಮ್ಮತ್ತೆ ನನ್ನ ಬಗ್ಗೆ ಚೆನ್ನಾಗಿ ಕಾಳಜಿ ತಗೊಳ್ತಿಲ್ಲ ಅನ್ನೋ ಥರ ಆಗಲ್ವಾ? ಜನನಿ, ಅತ್ತೆಯಾಗಿ ನಾನು ಎಷ್ಟೇ ಕಾಳಜಿ ತಗೊಂಡ್ರು ತವ್ರ ಮನೆಯವರ ಕಾಳಜಿನೇ ಬೇರೆ. ನಮ್ಮ ನನಗೇನು ಬೇಜಾರಿಲ್ಲ. ಯು ಆಲ್ಸೋ ಡೋಂಟ್ ವರಿ. ಗಂಡನ ಮನೇಲಿ ತುಪ್ಪದಲ್ಲೇ ಕೈ ತೊಳ್ಸಿದ್ರು ತವ್ರ ಮನೆಗೆ ಸಮ ಆಗಲ್ಲ. ಇದು ಎಲ್ಲ ಹೆಣ್ಮಕ್ಳಿಗೂ ಜನರಲಿ ಅನ್ವಯ ಆಗುತ್ತೆ. ನನಗೂ ಕೂಡ ನಾನು ವೀರಣ್ಣನ ಮನೆಗೆ ಹೋದಾಗ ನನ್ನ ನಡವಳಿಕೆಯಲ್ಲಿ ಈ ವ್ಯತ್ಯಾಸನ ನೀನು ನೋಡಿರ್ತೀಯ ಅಲ್ವಾ? ಆಹಾ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ತುಂಬಾನೇ ಸಂತೋಷ ಆಗತ್ತೆ. ಅತ್ತೆ ಸೊಸೆ ಅಂದ್ರೆ ಹೀಗಿರ್ಬೇಕು. ಅಂದಾಗೆ ಅದಕ್ಕೆ ಅಲ್ಲಿ ಹೊರಗಡೆ ಇದ್ಲಲ್ಲ ನಿಮ್ಮ ದೊಡ್ಡ ಮಗನ ಹೆಂಡತಿ, ಏನಪ್ಪ ಅವಳ ಹೆಸರು? ಪಾರ್ವತಿ. ಹಾ, ಅವಳೇ. ಅವಳು ನಿಮ್ಮ ಮನೆ ಸೊಸೆ ಅಂತ ನನಗಂತೂ ನಂಬಕ್ಕೆ ಆಗಲ್ಲಪ್ಪ. ಅವಳು ಹುಟ್ಟೋ ಯಾರು ತಾನೇ ಅವಳನ್ನ ಅರಸನ್ ಕೋಟೆ ಸೊಸೆ ಅಂತ ಹೇಳ್ತಾರೆ? ಆ ಸೆಕ್ಯೂರಿಟಿ ಆ ಪಾರ್ವತಿಗೆ ನೀನು ತಾನು ಅಂತೆಲ್ಲ ಮಾತಾಡ್ತಿದ್ದ. ಅದಕ್ಕೆ ನಾನು ಅವಳನ್ನ ನಿಮ್ಮ ಮನೆ ಕೇಳಿದಳು ಅಂತಾನೆ ಅನ್ಕೊಂಡ್ಬಿಟ್ಟಿದೆ. ಸರಿ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ನೀವು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸರಿ ಸರಿ. ಈ ಹುಡುಗಿ ಯಾರು? ಅನ್ವಿತಾ ಅಂತ, ನಮ್ಮ ಜನನಿನ ನೋಡ್ಕೊಳಕ್ ಬಂದಿರೋ ನರ್ಸ್. ಅಯ್ಯೋ ಅದಕ್ಕೆ ಜನನಿನ ನೋಡ್ಕೊಳ್ಳೋದಕ್ಕೆ ಈಗ ನಾನು ಬಂದಿದ್ದೀನಲ್ಲ, ಇನ್ನು ಇವಳು ಯಾಕೆ? ಇವಳ್ದು ಅದೇನೇನು ಬಾಕಿ ಇದೆಯೋ ಅದನ್ನೆಲ್ಲ ಕೊಟ್ಟು ಕಳಿಸ್ಬಿಡಿ. ಹಾ, ಚಿಕ್ಕಮ್ಮ, ಇರ್ಲಿ ಬಿಡಿ. ಕಷ್ಟ ಅಂತ ಹೇಳ್ಕೊಂಡು ಬರೋ ಇಂಥ ಎಷ್ಟೋ ಜನರ ಕಷ್ಟನ ನಮ್ಮ ಅರಸನ ಕೋಟೆ ನೀಗ್ಸಿದೆ. ಅಂಥದ್ರಲ್ಲಿ ನಾವೇ ಅವ್ರ ಕೆಲಸ ಕಿತ್ಕೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದೆ ಹೇಳಿ?
ಅದು ಅಲ್ಲದೆ ಅತ್ತೆ ಆಫೀಸಿಗೆ ಹೋದಾಗ ಇವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ನೀವು ಬಂದ್ರಿ ಅಂತ ಅವ್ರನ್ನ ಕಳ್ಸಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅದು ತಪ್ಪಲ್ವಾ? ಪ್ಲೀಸ್ ಚಿಕ್ಕಮ್ಮ, ಅವ್ರು ಇರಲಿ. ಎಲ್ಲ ನಮ್ಮ ಅಕ್ಕನ ಗುಣನೇ. ನಮ್ಮ ವೀರಣ್ಣನ ಗುಣ ಕೂಡ. ಆಯ್ತು ಆಯ್ತು, ಒಪ್ಕೊಂಡೆ. ಜನನಿ, ನಿಮ್ಮ ಚಿಕ್ಕಮ್ಮನ ರೂಮಿಗೆ ಕರ್ಕೊಂಡು ಹೋಗಮ್ಮ. ಅವರು ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸರಿ ಅದಕ್ಕೆ. ಬನ್ನಿ ಚಿಕ್ಕಮ್ಮ. ಹುಷಾರ್. ಚಿಕ್ಕಮ್ಮ ತರ್ತಾರೆ, ಬನ್ನಿ. ಹಾ, ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರ ಸೊಸೆ ಅಂದ್ರೆ ಹೇಗೆಗೋ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಹೀಗೂ ಇರ್ತಾಳೆ ಅಂತ ನಾನು ಸಣ್ಣ ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಈ ಕಣಗಿಲೆ ಗಿಡ ಎಷ್ಟೇ ಎತ್ತರ ಬೆಳೆದ್ರು ಒನಕೆ ಆಗಲ್ವಂತೆ. ಮಿಂಚು ಹುಳ ಎಷ್ಟೇ ಬೆಳಗಿದ್ರು ಬೆಂಕಿ ಆಗಲ್ವಂತೆ ಅನ್ನೋ ಹಂಗಾಯ್ತು ನನ್ನ ಕಥೆ. ಅಲ್ಲ, ಆ ಪಾರ್ವತಿನ ಈ ಮನೆಯಿಂದ ಎಷ್ಟೋ ದೂರ ಇಡಬೇಕು ಅಂತ ಏನೇನೆಲ್ಲ ಪ್ಲಾನ್ ಮಾಡಿದ್ದೀನಿ. ಎಲ್ಲ ಟೂಸ್ ಪಟಾಕಿ. ಈಗ ಬಂದಿದ್ದಾಳಲ್ಲ ಆ ಹೆಂಗಸು, ಟೈಮ್ ಬಾಂಬ್, ಮಿಷನ್ ಗನ್ ಅನ್ಸುತ್ತೆ. ಆ ಯಮ್ಮನ್ಗೂ ಪಾರ್ವತಿನ ಕಂಡ್ರೆ ಆಗಲ್ಲ. ಆ ಯಮ್ಮನ್ನ ನಮ್ಮ ಟೀಮಿಗೆ ಸೇರಿಸ್ಕೊಂಡ್ರೆ ಹೇಗೆ ವರ್ಕೌಟ್ ಆಗುತ್ತಲ್ವಾ ಫ್ರೆಂಡ್ಸ್? ಪಾರು, ಪಾರು, ಇದೇನಿದೆ ಯಜಮಾನ್ರೆ, ಕೆಲಸದ ಸಮಯದಲ್ಲಿ ನೀವಿಲ್ಲಿ? ಅಲ್ಲ ಪಾರು, ನಿನ್ ಗೇಟ್ ಹತ್ರ ಯಾರೋ ಜಗಳ ಆಡ್ತಾ ಇದೆಯಂತೆ, ಗಣಿ ಹೇಳ್ದ. ನಾನು ಟ್ರಿಪ್ ಮುಗಿದ ತಕ್ಷಣ ಓಡೋಡ್ ಬಂದೆ. ಇವಾಗ ನೀನು ನೋಡಿದ್ಮೇಲೆ ಸಮಾಧಾನ ಆಯಿತು. ಹೌದು, ಏನು ಜಗಳ? ಯಾರ ಜೊತೆಗೆ? ಜನನಿ ಚಿಕ್ಕಮ್ಮನ ಜೊತೆ ಯಜಮಾನ್ರೆ. ಜನನಿ ಚಿಕ್ಕಮ್ಮನ? ಹ್ಞೂ ಬಾವ, ರತ್ನವೇಣಿ ಅಂತ ಊರಿಂದ ಇವತ್ತನೇ ಬಂದರು. ಬರ್ತಿದ್ದಂಗೆ ಗೇಟ್ ಹತ್ರ ಅಕ್ಕಂಗೋರ್ಗೂ ಜಗಳ ಆಯಿತು. ಅಲ್ಲ ಪಾರು, ನಿಮ್ಮ ಜೊತೆ ಅವ್ರು ಜಗಳ ಮಾಡುವಂಥದ್ದು ಏನಾಯಿತು? ಅದೇನಾಯ್ತು ಅಂದ್ರೆ, ರೂಲ್ಸ್ ಮಾತಾಡ್ತೀಯಾ ನಿನ್ನ? ರತ್ನವೇಣಿ ಅತ್ತಿಗೆ, ಚಿಕ್ಕಮ್ಮ, ಜನನಿ ಪುಟ್ಟ. ಜನನಿ ಬೇಜಾರು ಮಾಡ್ಕೊಂಡ್ಲಾ? ಇಲ್ಲ ಯಜಮಾನ್ರೆ. ಜನನಿಗೆ ಚಿಕ್ಕಮ್ಮ ಇದ್ದಾರೆ ಅಂತ ನನಗೆ ಗೊತ್ತಿತ್ತು. ನನ್ನ ಯಾಮಿನಿ ಮದುವೆಗೆ ಕಾರ್ಡ್ ಕೊಡಬೇಕು ಅಂತ ಗೆಸ್ಟ್ ಲಿಸ್ಟ್ ಮಾಡಿದಾಗ ಅವ್ರ ಹೆಸರು ನೋಡಿದ್ದೆ, ಆದರೆ ನೇರವಾಗಿ ಯಾವತ್ತೂ ಭೇಟಿ ಮಾಡಿರಲಿಲ್ಲ. ಅವರು ಜನನಿ ತಾಯಿ ತಂಗಿ ಯಜಮಾನ್ರೆ. ಆದರೆ ಅವ್ರ ಸ್ವಭಾವಕ್ಕೂ ನಮ್ಮ ಜನನಿ ಸ್ವಭಾವಕ್ಕೂ ಆಕಾಶ ಪಾತಾಳದಷ್ಟು ಅಂತರವಿದೆ. ಜನನಿಯ ಚಿಕ್ಕಮ್ಮ ಹೊರಟಾಗಿ ಮಾತಾಡಿದ್ದನ್ನ ಯಾವುದನ್ನು ಮನಸ್ಸಿಗೆ ತಗೋಬೇಡ. ನೀನು ಹೇಳಕ್ಕೆ ಕೇಳ್ತಾ ಇದ್ರೆ ಮೋಸ್ಟ್ಲಿ ಸ್ವಲ್ಪ ಜೋರು ಅಂತ ಅನಿಸುತ್ತೆ. ಹಾಗಂತ ಜೋರಿರೋರೆಲ್ಲ ಕೆಟ್ಟೋರು ಅಂತ ಅಲ್ಲ. ಹಳ್ಳಿ ಜನ ತುಂಬ ಮುಗ್ಧರು ಪಾರು. ಕೆಲವೊಂದು ಸಲ ಮನಸ್ಸಲ್ಲಿ ಏನು ಇಟ್ಕೊಳ್ದೆ ಹಿಂದೂ ಮುಂದೆ ನೋಡದೆ ಮಾತಾಡ್ಬಿಡ್ತಾರೆ. ನಮಗದು ಹೊರಡ್ತಾನ ಅಂತ ಅನಿಸುತ್ತೆ ಅಷ್ಟೇ. ಪಾರು, ನಿನ್ನ ಬಗ್ಗೆ ಅವ್ರಿಗಿನ್ನೂ ಗೊತ್ತಿಲ್ಲ. ಗೊತ್ತಾದ ದಿನ ಹೀರಯ್ಯ ಮಾವನ ಥರ ಅವರು ನಿನ್ನ ಬಗ್ಗೆ ಕಾಳಜಿ ತೋರ್ಸೋಕ್ಕೆ ಶುರು ಮಾಡ್ತಾರೆ ನೋಡು. ನನಗೇನು ಈ ಅಮ್ಮ ವೀರಯ್ಯ ಅಪ್ಪೋರ್ ಥರ ಅಲ್ಲ ಅನ್ಸುತ್ತೆ. ಒಳ್ಳೆ ರೌಡಿ ಆಡ್ದಂಗೆ ಆಡ್ತಾರೆ. ಗಣಿ, ಮೊದಲನೇ ಭೇಟಿಲೇ ಯಾರನ್ನೂ ಆ ರೀತಿ ಜಡ್ಜ್ ಮಾಡಬಾರ್ದು. ಸರಿ ಬಾವ. ಪಾರು, ನಿಂಗೆ ನಾನು ಹೇಳಿದ ಕನ್ವಿನ್ಸ್ ಆಯಿತು ತಾನೆ? ಬನ್ನಿ ಚಿಕ್ಕಮ್ಮ. ಚಿಕ್ಕಮ್ಮ, ಇದೇ ನಿಮ್ಮ ರೂಮ್. ನೀವಿಲ್ಲಿ ಆರಾಮಾಗಿರಿ. ನಿಮಗೇನಾದರೂ ಬೇಕಾದರೆ ನನ್ನ ಕೇಳಿ. ಜನನಿ, ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಮ್ಮ. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಆರೈಕೆ ಮಾಡೋದಕ್ಕೆ. ನೀನು ನನ್ನ ಅಕ್ಕನ ಮಗಳು, ಅಂದರೆ ನಾನು ಹೆತ್ತ ಮಗಳ ಥರನೇ ಅಲ್ವಾ? ನನಗೆ ನೀನು ಚೆನ್ನಾಗಿರಬೇಕು. ನಿನಗೆ ಯಾರಿಂದನೂ ಅನ್ಯಾಯ ಆಗೋಕ್ಕೆ
ನಾನು ಬಿಡಲ್ಲ. ನನಗೆ ಅನ್ಯಾಯ ಆಗುತ್ತಾ? ಯಾರಿಂದ ಚಿಕ್ಕಮ್ಮ? ಪಾರ್ವತಿಯಿಂದ. ಚಿಕ್ಕಮ್ಮ, ಪಾರ್ವತಿ ಅಕ್ಕನ್ನ ನೀವು ನೋಡಿದ್ದೆ ಇವತ್ತು, ಅಂಥದ್ರಲ್ಲಿ ಅವ್ರ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಹೀಗೆ ಹೇಳ್ತಿದ್ದೀರಾ? ಆದಿತ್ಯನ ಮದುವೆ ಪಾರ್ವತಿ ಜೊತೆಗೆಲ್ಲ ನಿಶ್ಚಯ ಆಗಿತ್ತು. ನಿಮ್ಮ ಅತ್ತೆ ಬೇರೆ ಹುಡುಗಿನೇ ನೋಡಿದ್ರು, ಈ ಮನೆಗೆ ತಕ್ಕ ಸೊಸೆ ಅಂತ ಮೆಚ್ಚಿದ್ರು. ಆದರೆ ಮದುವೆ ದಿನ ಪಾರ್ವತಿ ತಾನು ಆದಿತ್ಯನ ಹೆಂಡತಿ ಅಂತ ಗಲಾಟೆ ಮಾಡಿನೇ ತಾನೆ ಮತ್ತೊಮ್ಮೆ ತಾಳಿ ಕಟ್ಟಿಸ್ಕೊಂಡಿತ್ತು. ಹೌದು ತಾನೆ? ಅಲ್ಲ ಚಿಕ್ಕಮ್ಮ, ಇದೆಲ್ಲ ನಿಮಗೆ ಆದಿತ್ಯನ ಮದುವೆಗೆ ನಾನು ಬರದೇ ಇದ್ರೆ ಏನಂತೆ, ಆದರೆ ಮದುವೆ ಹೇಗೆ ನಡೀತು ಅಂತ ತಿಳ್ಕೊಂಡಿರ್ತೀನಿ ಅಲ್ವಾ? ನಿಮ್ಮತ್ತೆ ಪಾರ್ವತಿನ ಸೊಸೆ ಅಂತ ಒಪ್ಕೊಂಡೇ ಇರಲಿಲ್ಲ, ತೀರಾ ಇತ್ತೀಚೆಗೆ ಒಪ್ಕೊಂಡ್ರು. ಒಪ್ಕೊಳ್ತಿದ್ದ ಹಾಗೆ ಪಾರ್ವತಿ ಆದಿತ್ಯನ ತಲೆ ಕೆಡಿಸಿ ಆಸ್ತಿಯಲ್ಲಿ ಭಾಗ ಕೇಳಕ್ಕೆ ಹೇಳಿದ್ಲು. ಆಗ ನಿಮ್ಮತ್ತೆ ಕೋಪ ಬಂದು ಬುದ್ಧಿಗೆ ತಕ್ಕ ಹಾಗೆ ಬದುಕು ಸಿಗ್ಲಿ ಅಂತ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರು. ನನ್ನ ಮದುವೆ ಆದಾಗಿಂದನೂ ನೀವು ಈ ಮನೆಗೆ ಬಂದಿಲ್ಲ, ಆದರೂ ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ಹೇಗೆ ಸಿಕ್ತು? ಶೋ ಜನನಿ, ನೀನು ಈ ಚಿಕ್ಕಮ್ಮನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ವಲ್ಲಮ್ಮ. ನಾನು ಎಷ್ಟೋ ವರ್ಷಗಳ ನಂತರ ಇಲ್ಲಿಗೆ ಬರ್ತಿದ್ದೀನಿ. ಮನೆ ಪರಿಸ್ಥಿತಿ, ಮನುಷ್ಯರ ಮನಸ್ಥಿತಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ಪೂರ್ತಿ ತಿಳ್ಕೊಂಡೇ ಬರೋದನ್ನ ನನಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಆದರೂ ನೀವು ತಿಳ್ಕೊಂಡಿರೋದೆಲ್ಲ ಸರಿ ಅಲ್ಲ ಚಿಕ್ಕಮ್ಮ. ಪಾರ್ವತಿ ಅಕ್ಕ ತಲೆ ಕೆಡಿಸಿರೋದ್ರಿಂದ ಅಲ್ಲ ಆದಿಭಾವ ಆಸ್ತಿಲ್ ಪಾಲ್ ಕೇಳಿದ್ದು, ನಮಗೋಸ್ಕರ. ನನ್ನ ಗಂಡನ ನೆಮ್ಮದಿಗೋಸ್ಕರ. ಆದಿಭಾವ ಪಾರ್ವತಿ ಅಕ್ಕ ಈ ಮನೆಯಿಂದ ಹೊರಗಡೆ ಹೋಗಿರೋದು ನಮಗೋಸ್ಕರ. ಹಾಗಂತ ನೀನು ನಂಬ್ಕೊಂಡಿರ್ಬೋದು ಅಲ್ವಾ? ಇದು ಬರೀ ನನ್ನ ನಂಬಿಕೆ ಅಲ್ಲ ಚಿಕ್ಕಮ್ಮ, ಇದೇ ಸತ್ಯ. ರಾಜ ರಾಣಿ ಥರ ಈ ಮನೇಲಿ ಆರಾಮಾಗಿ ಬದುಕಬೇಕಾಗಿರೋರು ಇವತ್ತು ನೀವು ಮನೆ ಕೆಲ್ಸದವ್ರ ಥರ ನೋಡಿದ್ರಲ್ಲ ನಮ್ಮ ಪಾರ್ವತಿ ಅಕ್ಕನ. ಅವ್ರಿವತ್ತು ಈ ಸ್ಥಿತಿಲಿ ಬದುಕ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಾನು, ನನ್ನ ಗಂಡ. ಏನು, ನಿನ್ನ ಗಂಡನ ಕಾರಣಕ್ಕ? ಅಂಥದ್ದೇನಾಗಿತ್ತು? ಈ ವಿಷಯ ನಮ್ಮ 4 ಜನದ ಮಧ್ಯನೇ ಇರಲಿ, ಹಾಗಂತ ಭಾಷೆ ಕೊಡಿ. ಇನ್ಯಾವತ್ತಾದರೂ ಹೇಳ್ತೀನಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ, ಪಾರ್ವತಿ ಅಕ್ಕ ತುಂಬಾನೇ ಒಳ್ಳೆಯವರು. ನಿಮ್ಮ ಕೈ ಮುಗಿತೀನಿ ಚಿಕ್ಕಮ್ಮ, ಇನ್ಯಾವತ್ತೂ ಪಾರ್ವತಿ ಅಕ್ಕನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ನನಗೆ ತುಂಬ ನೋವಾಗುತ್ತೆ. ಅಯ್ಯೋ ಕಂದ, ನಿನ್ನ ಕಣ್ಣಲ್ಲಿ ನೀರು ತರಿಸ್ಬಿಟ್ನಲ್ಲ. ಛೇ, ಪಾರ್ವತಿ ಇಷ್ಟೊಂದು ಒಳ್ಳೆಯವಳು ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣಮ್ಮ. 4 ಜನರ ಬಾಯಿಂದ ಕೇಳಿದ್ದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದೆ. ಆದರೆ ಈಗ ನೀನು ನನ್ನ ಮಗಳು ಹೇಳಿದ್ಮೇಲೆ ಇದೇ ಸತ್ಯ ಅಂತ ಅರ್ಥ ಆಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಪಾರ್ವತಿ ಹತ್ರ ನಾನು ಆ ಥರ ಮಾತಾಡಬಾರ್ದಾಗಿತ್ತು. ನನ್ನಿಂದ ಎಂಥ ತಪ್ಪಾಗೋಯ್ತು. ನನಗಿದನ್ನು ಹೇಗೆ ಸರಿ ಮಾಡ್ಕೊಳ್ಳಿ? ನಾನು ಪಾರ್ವತಿ ಹತ್ರ ಕ್ಷಮೆ ಕೇಳ? ದಯವಿಟ್ಟು ಕೇಳಿ ಚಿಕ್ಕಮ್ಮ, ನಮ್ಮಿಂದ ತಪ್ಪಾಗಿದೆ ಅಂತ ನಮಗೆ ಅನ್ಸಿದ್ರೆ ಆ ತಪ್ಪಿಂದ ನೋವಾಗಿರೋರು ಯಾರೇ ಆಗಿರಲಿ ತಕ್ಷಣ ಅವರಿಗೆ ಕ್ಷಮೆ ಕೇಳಿಬಿಡ್ಬೇಕು. ಹಾಗಂತ ಅಪ್ಪ ಹೇಳ್ತಿರ್ತಾರಲ್ವಾ, ನಿಮಗೀಗ ಕ್ಷಮೆ ಕೇಳಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ದಯವಿಟ್ಟು ಕೇಳಿ ಚಿಕ್ಕಮ್ಮ. ಪಾಪ ಪಾರ್ವತಿ ಅಕ್ಕಂಗೂ ನೋವಾಗಿರುತ್ತೆ, ಅವ್ರ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಸರಿನಮ್ಮ, ಕೇಳ್ತೀನಿ. ಅವಳು ಮತ್ತೆ ಸಿಗ್ತಾಳಲ್ಲ, ಆಗ ಖಂಡಿತವಾಗ್ಲೂ ಕ್ಷಮೆ ಕೇಳ್ತೀನಿ. ಸರಿನಾ? ಸರಿ ಚಿಕ್ಕಮ್ಮ, ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹಾಂ.
ಅಂದಾಗೆ ಪಾರ್ವತಿ ನಮ್ಮ ಜನನಿಗೆ ಚೆನ್ನಾಗಿ ಮಂಕು ಬೂದಿ ಎರಚಿದಾಳೆ. ಬೂದಿ ಎಳಿತೀನಿ, ಕೆಂಡ ಉರಿಸ್ತೀನಿ. ಹೇಳ್ಬಿತ್ತು. ಸಾರಿ ಬ್ರೋ, ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ, ಫೋನ್ ಸೈಲೆಂಟಲ್ಲಿತ್ತು. ನೀನು ಕಳಿಸಿದ ವಾಯ್ಸ್ ನೋಟ್ಸ್ ಯಾವುದೂ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ರಿಯಲಿ ಸಾರಿ ಬ್ರೋ. ಆ್ಯಕ್ಚುಲಿ ವಾಯ್ಸ್ ನೋಟ್ ಕೇಳಿಸ್ಕೊಂಡ ತಕ್ಷಣ 2-3 ಸಲ ಕಾಲ್ ಮಾಡಿದೆ, ಬಿಸಿ ಅಂತಲೇ ಬರ್ತಿತ್ತು. ಅದಕ್ಕೆ ಇಮಿಡಿಯೇಟಾಗಿ ಮನೆಗೆ ಬಂದೆ. ಅದಕ್ಕೆ ಜೊತೆ ಜಗಳ ಆಡಿದ್ದು ಜನನಿ ಚಿಕ್ಕಮ್ಮ ಅಂತ ಗೊತ್ತಾಯಿತು. ಜನನಿ ತುಂಬ ಬೇಜಾರಾಗಿದ್ದಾಳೆ. ಅದಕ್ಕೆ ಈಗ ಅದಕ್ಕೆ ಹತ್ರ ಮಾತಾಡೋಣ ಅಂತ ಅಲ್ಲೇ ಬರ್ತಾ ಇದ್ದೀವಿ. ನೀನು ನಿಮ್ಮ ಅತ್ತಿಗೆನ ಮಾತಾಡ್ಸೋದಕ್ಕೆ, ಜನನಿ ಅವ್ರ ಅಕ್ಕನ ಮಾತಾಡ್ಸೋದಕ್ಕೆ ನನ್ನ ಪರ್ಮಿಷನ್ ಬೇಕಾ? ಆರಾಮಾಗಿ ಬನ್ನಿ. ಯಜಮಾನ್ರೆ ಫೋನ್ ಕೊಡಿ. ಯಾಕೆ ಪಾರು? ಅವ್ರ ಹತ್ರ ಮಾತಾಡ್ತೀನಿ, ಕೊಡಿ. ನೋಡಿ, ನೀವು ಈಗ ತಾನೇ ಆಫೀಸಿಂದ ಬಂದಿದ್ದೀರಾ, ಜನನಿಗೂ ಸ್ವಲ್ಪ ಸಮಯ ಕೊಡಬೇಕಲ್ವಾ? ಹೌದು, ಅದಕ್ಕೆ ಜನನಿ ಅವ್ರ ಚಿಕ್ಕಮ್ಮ ಇವತ್ತು ನಿಮ್ಮ ಜೊತೆ ಏನೋ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಬಿಡಿ. ಬಂದವ್ರು ಯಾರು ಅನ್ನೋದನ್ನು ತಿಳ್ಕೊಳ್ದೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಮಾತಿಗೆ ಮಾತು ಬೆಳೀತು ಅಷ್ಟೆ. ನಾನು ಅದನ್ನೆಲ್ಲ ಆವಾಗಲೇ ಮರ್ತುಬಿಟ್ಟೆ. ಎಂಥ ದೊಡ್ಡ ಗುಣ ಅಕ್ಕ ನಿಮ್ಮದು. ಚಿಕ್ಕಮ್ಮ ನಿಮ್ಮನ್ನ ಮನೆ ಕೆಲಸದೋಳ ಥರ ಟ್ರೀಟ್ ಮಾಡಿದ್ರು. ಆದರೂ ನೀವು ಅಮ್ಮ ಹೋದ್ಮೇಲೆ ಚಿಕ್ಕಮ್ಮ ನನ್ನನ್ನು ತುಂಬಾ ಹಚ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಮುಖಕ್ಕೆ ಹೊಡೆದಾಗೆ ನಾನು ಏನೂ ಮಾತಾಡೋದಕ್ಕಾಗಲಿಲ್ಲ. ಆದರೆ ನಾನು ಗ್ಯಾರಂಟಿ ಕೊಡ್ತೀನಕ್ಕ, ಇವತ್ತು ಬೆಳಗ್ಗೆ ನಡೆದಿದ್ದೆ ಕೊನೆ. ಇನ್ಯಾವತ್ತೂ ನಮ್ಮ ಚಿಕ್ಕಮ್ಮನ ಕಡೆಯಿಂದ ನಿಮಗೆ ಬೇಜಾರಾಗಲ್ಲ. ನಾನು ಎಲ್ಲ ವಿಷಯನೂ ಅವರಿಗೆ ಅರ್ಥ ಮಾಡಿಸಿದ್ದೀನಿ. ಅವರು ತುಂಬ ಬೇಜಾರು ಮಾಡ್ಕೊಳ್ತಿದ್ರು. ಇನ್ನೇನು ಎಲ್ಲ ಸುಖಾಂತಿ ಆಯ್ತಲ್ಲ. ಯಾರು ಕೊರಗೋದು, ಗಿಲ್ಟ್ ಫೀಲ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇಬ್ಬರು ಬಸರಿ ಹೆಂಗಸರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಅರ್ಥ ಆಯ್ತಾ ಜನನಿ? ಮನಸ್ಸಲ್ಲಿರೋ ಬೇಸರನೆಲ್ಲ ತೆಗ್ದುಹಾಕಿ ನನ್ನ ಮೈದ್ನನ ಜೊತೆ ಸಂತೋಷದಿಂದ ಸಮಯ ಕಳಿ, ಸರಿನಾ? ಸರಿ ಅಕ್ಕ. ಏನದು ಸುಖಾಂತ್ ಯಾಕೆ ಹೊರಗೆ ಬಿಡಿ ಅಂತೆಲ್ಲ ಹೇಳ್ತಿದ್ರಿ?